ಹೇಳ್ತಾರೆ, ಸ್ಪಂದಿತಂ ನೈವ ಶಕ್ಯತೆ ಅಂತ. ಲಕ್ಷ್ಮೀದೇವಿ ಮೊದಲುಕೊಂಡು ಸಕಲ ಚೇತನ ವರ್ಗ ಇವನಿಲ್ಲದಿದ್ದರೆ ಉಸಿರಾಟ ಆಡಲಿಕ್ಕೆ ಸಮರ್ಥರಲ್ಲ. ಲಕ್ಷ್ಮೀದೇವಿಯ ಸಕಲೇಂದ್ರಿಯಗಳ ನಿಯಾಮಕ ಭಗವಂತ, ಆಕೆ ಮೂಲಕ ಸಕಲ ಜಗತ್ತಿಗೆ ನಿಯಾಮಕನಾಗಿದ್ದಾನೆ, ಆಕೆಗೆ ಪತಿಯಾಗಿದ್ದಾನೆ. ಅಷ್ಟೇ ಅಲ್ಲ, ಶ್ರೀಶ ಅಂದರೆ ಅರ್ಥ ಹೇಳ್ತಾರೆ, ದೇವರಲ್ಲಿ ಗುಣಗಳು ಎಷ್ಟಿವೆ? ಅನಂತ. ಅದು ಗೊತ್ತಿದ್ದ ವಿಷಯ. ಆದರೆ ಅಲ್ಲಿ ಹೇಳುತ್ತಾರೆ, ಏನಾದರೂ ವಿಶೇಷವಿದೆಯಾ ಅವನ ಗುಣಗಳಲ್ಲಿ? ಹೌದು ಅಂದ್ರು. ಯಾಕೆ? ಲಕ್ಷ್ಮೀದೇವಿ ಇಷ್ಟರವರೆಗೂ ದೇವರಲ್ಲಿ ಉಪಾಸನೆ ಮಾಡದೇ ಇರುವ ಗುಣಗಳು ಎಷ್ಟು ಅಂತ. ಲಕ್ಷ್ಮೀದೇವಿ ದೇವರಲ್ಲಿ ಯಾವ ಯಾವ ಗುಣಗಳನ್ನ ಇಷ್ಟರವರೆಗೂ ಉಪಾಸನೆ ಮಾಡಲಿಲ್ಲ, ಅಂತಹ ಗುಣಗಳೆಷ್ಟಾದ್ರೂ ಇದೆಯಾ ಅಂತ ಕೇಳಿದರೆ ಅದಕ್ಕೊಂದು ಶಬ್ದ ಹಾಕ್ತಾರೆ ಶಾಸ್ತ್ರದಲ್ಲಿ, ಲಕ್ಷ್ಮೀ ಅನುಪಾಸಿತ ಗುಣೋದಧಿ. ಲಕ್ಷ್ಮೀದೇವಿ ಉಪಾಸನೆ ಇನ್ನ ಶುರು ಮಾಡಲಿಲ್ಲ, ಆ ಗುಣಗಳ ಉಪಾಸನೆ. ಅಂಥ ಗುಣಗಳು ದೇವರಲ್ಲಿ ಎಷ್ಟಿವೆ ಅಂದರೆ ಸಮುದ್ರದಷ್ಟಿವೆ ಅಂತೆ. ಲಕ್ಷ್ಮೀದೇವಿ ಇಷ್ಟರವರೆಗೂ ಟಚ್ ಮಾಡದೇ ಇರುವಂಥ ಗುಣಗಳ ಗುಂಪು ಸಮುದ್ರದಷ್ಟಿದೆ. ಲಕ್ಷ್ಮೀದೇವಿಗೆ ಯಾವ ಕಾಲದಲ್ಲೂ ಎಟಕದೇ ಇರುವ ಅದ್ಭುತ ಶಕ್ತಿ, ಜ್ಞಾನ, ಎಲ್ಲದರಿಂದ ಸಂಪನ್ನ ಭಗವಂತ. ಲಕ್ಷ್ಮೀದೇವಿಗೆ ಎಲ್ಲವನ್ನ ಕೊಡತಕ್ಕಂಥವ. ಹೇಳ್ತಾರೆ, ಲಕ್ಷ್ಮೀದೇವಿಗೂ ಜ್ಞಾನ ಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಲಕ್ಷ್ಮೀದೇವಿಗೂ ಜ್ಞಾನದ ಹೊಳೆತ ಅವನಿಂದ ಬರುತ್ತಾ ಇದೆ. ಯಸ್ಮಾತ್ ಬ್ರಹ್ಮಾದಿ ದೇವಾನ, ವಿಶೇಷವಾಗಿ ಬ್ರಹ್ಮಾದಿ ದೇವತೆಗಳಿಗೆ. ಇನ್ನು ಕೊನೆ ಹೇಳ್ತಾರೆ, ಶ್ರೀಯೋಪಿಚ ಜ್ಞಾನ ಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಲಕ್ಷ್ಮೀದೇವಿ ಮೊದಲುಕೊಂಡು ಸಕಲರಿಗೂ ಜ್ಞಾನ ಸ್ಫೂರ್ತಿ ಕೊಡತಕ್ಕಂಥವ. ಅಂದರೆ ಈತ ಕೊಡದಿದ್ದರೆ ಜ್ಞಾನ ಸ್ಫೂರ್ತಿ ಲಕ್ಷ್ಮೀದೇವಿಗೂ ಇಲ್ಲ, ಹಾಗೇ ಇರಬೇಕಾಗುತ್ತೆ. ಅಂಥ ಶಕ್ತಿ ಭಗವಂತನದ್ದು. ಅದಕ್ಕೆ ಇಷ್ಟೆಲ್ಲ ವಿಶೇಷವಾಗಿ ಹೇಳುತ್ತಾರೆ ಶ್ರೀಶ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೀಯೋಪಿ ಚ ಜ್ಞಾನ ಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ಅಂತ. ಅಂಥ ಶ್ರೀಶ ದೇವರು ಎಂಥವ ಅಂದರೆ ಲಕ್ಷ್ಮೀ ಬ್ರಹ್ಮಾದಿಗಳಿಗೆ ಎಟಕದವ ಅನ್ನುವ ಗುಣಚಿಂತನೆಯಿಂದ ಅವನ ಸುತ್ತೂ ತಿರುಗಾಡುತ್ತಾ ಇದ್ದಾರೆ ದುಂಬಿಯಂತೆ ಅವನ ಪಾದದತ್ರ. ಇನ್ನು ಹೇಳ್ತಾ ಇದ್ದಾರೆ, ಇಲ್ಲಿ ನೋಡಬೇಕಾದ ವಿಚಾರ ತುಂಬಾ ಕೂತಿದೆ. ಹೇಳ್ತಾರೆ, ಅಂಘ್ರಿ ಸರೋಜ ಭೃಂಗ ಅಂದ್ರು. ದೇವರ ಪಾದಗಳನ್ನ ಕಮಲಕ್ಕೆ ಹೋಲಿಸ್ತಾರೆ. ಅಂಘ್ರಿ ಸರೋಜ ಅಂತ. ಅಂಘ್ರಿಯನ್ನ ಸರೋಜ ಕಮಲಕ್ಕೆ ಯಾಕೆ ಹೋಲಿಸಿದ್ದು ಅಂತ ಹೇಳ್ತಾರೆ, ಕಮಲ ನೀರಲ್ಲೇ ಇರುತ್ತೆ, ನೀರಿನ ಅಂಟಿಲ್ಲದೆ ಇರುತ್ತೆ. ನೀರಿನ ಅಂಟಿಲ್ಲದೆ ಇರುತ್ತೆ. ಹಾಗೆ ದೇವರ ಪಾದ ಅಥವಾ ದೇವರ ಪಾದಕ್ಕೂ ದೇವರಿಗೆ ಭೇದವಿಲ್ಲ. ದೇವರು ಎಂಥವರು ಅಂದರೆ ನಮ್ಮ ಜೊತೆಗೇನೆ ಸಂಸಾರದಲ್ಲಿರ್ತಾನೆ, ನಮಗೆ ಅಂಟು ಕೊಡ್ತಾನೆ, ಅವನಿಗೆ ಅಂಟೇ ಇರಲ್ಲ. ದೇವರಿಗೆ ಅಂಟೇ ಇಲ್ಲ ಅಂತ ಏನಿದೆ ಆ ವಿಷಯ, ಅದನ್ನ ಸರೋಜ ಅಂತ, ಅಂಘ್ರಿ ಸರೋಜ ಅಂತ ಹೇಳೋದರಿಂದ ಅಂಟಿಲ್ಲದವ ಅಂತ ಹೇಳಿದರು. ಅದನ್ನ ಇವರು ವಿಶೇಷವಾಗಿ ಉಪಾಸನೆ ಮಾಡ್ತಾ ಇದ್ದಾರೆ. ಅಸಂಗ ಅಸಂಗ ಅಸಂಗ. ಆದ್ದರಿಂದಲೇ ಸಂಗವಿಲ್ಲದ ಆಕಾಶಕ್ಕೆ ಅಭಿಮಾನಿಗಳಾಗಿದ್ದಾರೆ, ಅಂಟಿಲ್ಲದ ಆಕಾಶ. ಇನ್ನು ಮಹೇಶ ಸಂಭವ, ರುದ್ರದೇವರಿಂದ ವಿಶೇಷವಾಗಿ ಹುಟ್ಟಿ ಬಂದವರು. ಮನ್ಮನದೊಳು ಪ್ರಕಾಶಿಸು, ನನ್ನ ಮನಸ್ಸಿನಲ್ಲಿ ಸದಾ ನೀವು ಹೊಳೆಯುತ್ತಾ ಇರಬೇಕು ಅಂದರೆ ಅರ್ಥ ದಿನಕ್ಕೊಮ್ಮೆ ಮಹಾಗಣಪತಿಗಳ ನಮಸ್ಕಾರ ಅಲ್ಲ,
ಸದಾ ಕಾಲ ಅವರಲ್ಲೇ ಮನಸ್ಸು ನಿಲ್ಲಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಗುರುಗಳ ಚಿಂತನೆ ಹೇಗಿರಬೇಕು ಅಂದರೆ ಗುರುಗಳ ಮೂಲಕ ಭಗವಂತನ ಉಪಾಸನೆ, ಗುರು ರೂಪಿ ಭಗವಂತನ ಉಪಾಸನೆ ಮಾಡಬೇಕು. ಅದಕ್ಕೆ ವಾದಿರಾಜರು ಒಂದು ಮಾತನ್ನು ಹೇಳ್ತಾರೆ, ಗುರುದ್ವಾರ ಪ್ರಸನ್ನಸ್ಸನ್ ಭರತಿತ್ವಾಂ ರಮಾಪತಿ. ಗುರುಗಳ ಒಳಗೆ ಗುರುಗಳ ಆಕಾರದಲ್ಲಿ ಗುರುಗಳಿಗೆ ನಿಯಾಮಕನಾದ ಭಗವಂತನನ್ನ ಅದೇ ಹೆಸರಿನಿಂದ ಗುರುಗಳಲ್ಲಿ ಭಗವಂತನ ಉಪಾಸನೆ ಮಾಡಿದರೆ ಗುರುವಂತರ್ಯಾಮಿ ಭಗವಂತ ನಮ್ಮನ್ನ ರಕ್ಷಣೆ ಮಾಡುತ್ತಾನೆ. ಇದನ್ನ ಮಾಡುತ್ತಾ ಇದ್ದಾರೆ. ಇಲ್ಲಿ ವಿಶೇಷವಾಗಿ ಮಹೇಶ ಸಂಭವ ಮನ್ಮನದಳು ಪ್ರಕಾಶಿಸು ಅನುದಿನ, ಸದಾ ಕಾಲ, ದಿನ ಅಂದರೆ ದಿನಕ್ಕೊಮ್ಮೆ ಅಂತಲ್ಲ, ಸದಾ ಕಾಲ ನನ್ನ ಮನಸ್ಸಿಗೆ ನೀವು ಬರಬೇಕಯ್ಯ. ಅವಾಗ ಮತ್ತು ಉತ್ತರ, ನಿನ್ನ ಮನಸ್ಸಿಗೆ ನಾನು ಬರಬೇಕಾದರೆ ನೀನೇ ತಂದುಕೋ ನನ್ನನ್ನ ಮನಸ್ಸಿಗೆ ಅಂದರೆ ಸಾಧ್ಯವಿಲ್ಲ. ನಿಮ್ಮ ಕುರಿತು ನನ್ನ ಮನಸ್ಸು ಸದಾ ಚಿಂತನೆ ಮಾಡಬೇಕಾದ್ರೆ ನೀವೇ ಕೊಡಬೇಕದು. ನಿಮ್ಮಲ್ಲಿ ಮನಸ್ಸು ನಿಲ್ಲಬೇಕಾದರೆ ನಿಮ್ಮ ಅನುಗ್ರಹ ಇಲ್ಲದಿದ್ದರೆ ಆಗಲ್ಲ. ಇಲ್ಲಿ ಎಷ್ಟು ಚೆನ್ನಾಗಿದೆ ವಿಷಯ ಅಂದರೆ ಮರ್ಕಟ ಕಿಶೋರ ನ್ಯಾಯ, ಮಾರ್ಜಾಲ ಕಿಶೋರ ನ್ಯಾಯ ಅಂತ ಎರಡು. ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ಬೆಕ್ಕು ಮರಿ ನ್ಯಾಯ, ಕೋತಿ ಮರಿ ನ್ಯಾಯ ಅಂತ. ಕೋತಿ ಮರಿ, ಈ ಕೋತಿಯ ಲಕ್ಷಣ ನೋಡಿದಾಗ ಚಿಕ್ಕ ಮಗು, ಆ ಕೋತಿ ಮರಿ, ಈ ತಾಯಿ ಕೋತಿ ಗಿಡದಿಂದ ಗಿಡಕ್ಕೆ ಹಾರುವಾಗ ಆ ಚಿಕ್ಕ ಮರಿ ಅದರ ಹೊಟ್ಟೆಯನ್ನು ಹಿಡ್ಕೊಂಡಿರುತ್ತೆ. ಅದು ಕೋತಿ ಈ ಮರಿ ಹಿಡ್ಕೊಂಡಿದೆ ಇಲ್ಲ ನೋಡ್ತಾ ಇರುತ್ತೆ, ಹರ್ತಾ ಇರುತ್ತೆ, ಹಾರೋದ್ರಲ್ಲೇ ಗಮನ ಇರುತ್ತೆ. ಅದನ್ನ ತಾನೇನು ಹಿಡಿಯಲ್ಲ, ಹಿಡಿಯೋ ಕೆಲಸ ಕೋತಿದೆ. ಮಧ್ಯೆ ಬಿಡ್ತಾ ಕಳಗ್ ಬೀಳುತ್ತದೆ. ನಂತರ ಮತ್ತು ತಾಯಿ ಬರುತ್ತೆ ಬಿದ್ದದ ಕೋತಿ ಕಡೆಗೆ, ಮರಿ ಕಡೆಗೆ. ಬೆಕ್ಕು ಹಾಗಲ್ಲ. ಬೆಕ್ಕು ತನ್ನ ಮರಿಯನ್ನ ಈ ಕುತ್ತಿಗೆ ಪ್ರಾಂತದ ಚರ್ಮವನ್ನ ಮೃದುವಾಗಿ ಕಚ್ಚಿ ಹಿಡಿದು ತಾನೇ ಹೊತ್ತು ಕರ್ಕೊಂಡು ಹೋಗ್ತಾ ಬರುತ್ತೆ. ಅದರಲ್ಲಿ ಆ ಬೆಕ್ಕು ಮರಿಯ ಎಫರ್ಟ್ ಅಂದ್ರೆ ಅದರದ್ದು ನಾನಾಗಿ ಕಚ್ಚಿಕೋಬೇಕು ಇದ್ಯಾವುದೂ ಇಲ್ಲ, ಅದೇ ಕರ್ಕೊಂಡು ಹೋಗಿ ಬಿಡುತ್ತೆ. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ, ಅಯ್ಯ ನೀವೇ ಅನುಗ್ರಹ ಮಾಡಿ ನನ್ನ ಮನಸ್ಸನ್ನ ನಿಮ್ಮ ಕಡೆ ಸೆಳೆಯಬೇಕು, ಇಲ್ಲದಿದ್ದರೆ ನನ್ನ ಮನಸ್ಸು ನಿಮ್ಮ ಹತ್ರ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆದ ಕಾರಣ ಮನ್ಮನದಳು ಪ್ರಕಾಶಿಸು ಅನುದಿನ ಹೇಳ್ತಾರೆ. ಆ ಪ್ರಕಾಶ ಹೇಗೆ ನನ್ನ ಮನಸ್ಸಿನಲ್ಲಿ ನೀವು ಹೊಳಿತಾ ಇರಬೇಕು ಅಂದರೆ ಪ್ರೇಮಾತಿಶಯದಿಂದ ಅನುದಿನ ಪ್ರಕಾಶಿಸು. ಆ ಪ್ರಕಾಶ ಪ್ರೇಮಾತಿಶಯದಿಂದ ಎಂಬ ಶಬ್ದ ಎರಡೂ ಕಡೆ ಅನ್ವಯ, ದೇಹಲಿ ದೀಪ ನ್ಯಾಯದಂತೆ. ಆಚೆ ಬೆಳಕು ಬರುತ್ತೆ, ಈಚೆ ಬೆಳಕು ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಪ್ರೇಮಾತಿಶಯದಿಂದ ಅನುದಿನ ಪ್ರಕಾಶಿಸು. ನನ್ನ ಮೇಲೆ ಅಷ್ಟು ಪ್ರೀತಿ, ಅತಿಶಯವಾದ ಪ್ರೇಮದಿಂದ ನನ್ನಲ್ಲಿ ನೀವು ಹೊಳೆಯಬೇಕು. ಹೌದು, ನಾನು ಪ್ರೇಮಾತಿಶಯದಿಂದ ಹೊಳೆಯಬೇಕಾದರೆ ನೀನು ಪ್ರಾರ್ಥನೆ ಮಾಡಬೇಕಲ್ಲ. ಅದಕ್ಕಂದ್ರೆ ಪ್ರಾರ್ಥಿಸುವೆ ಪ್ರೇಮಾತಿಶಯದಿಂದ. ನಾನು ಅತ್ಯಂತ ಪ್ರೀತಿಯಿಂದ ಪ್ರಾರ್ಥನೆ ಮಾಡ್ತೇನೆ, ನೀವು ಅತ್ಯಂತ ಪ್ರೀತಿಯಿಂದ ನನ್ನಲ್ಲಿ ನಿಲ್ಲಬೇಕು, ಪ್ರಸನ್ನರಾಗಿ ನಿಲ್ಲಬೇಕು. ನೀ ಸಲಹು ಸಜ್ಜನರ, ಇದನ್ನ ಹೇಳ್ತಾರೆ. ಅಯ್ಯ ಇಲ್ಲಿ ನೀ ಸಲಹು ಎನ್ನನು ಅಂತ ಹೇಳಿಲ್ಲ ಜಗನ್ನಾಥದಾಸ. ಏನು ಹೇಳಿದ್ರು? ನೀ ಸಲಹು ಸಜ್ಜನರ, ಸಜ್ಜನರ ಸಲಹ ಬೇಕಯ್ಯ ನೀವು ಅಂದ್ರು. ಈ ದೊಡ್ಡ ಜವಾಬ್ದಾರಿ ಮಹಾಗಣಪತಿಗಳಿಗೆ ದೇವರು ಕೊಟ್ಟೇ ಇದ್ದಾರೆ. ಗೋಪಾಲದಾಸರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಸಜ್ಜನರ ರಕ್ಷಣೆ ಮಾಡು, ಸಜ್ಜನರ ರಕ್ಷಣೆ ಮಾಡು ಅಂತ ಹೇಳುತ್ತಾ ಒಂದು ಮಾತು ಹೇಳುತ್ತಾರೆ. ಸ್ವಾಮಿ, ಪ್ರಾರ್ಥನೆ ಮಾಡುವುದು ನನ್ನ ಕರ್ತವ್ಯ, ನನ್ನ ಧರ್ಮ, ನನ್ನ ಸ್ವಭಾವವಯ್ಯ. ಕಷ್ಟದಲ್ಲಿರುವ
ಸಜ್ಜನರು ಉದ್ಧಾರ ಆಗಬೇಕು ಅಂತ ಪ್ರಾರ್ಥನೆ ಮಾಡೋದು ನನ್ನ ಸ್ವಭಾವ. ನೀನು ಆ ಮಾತಿಗೆ ಓಗೊಡಬಹುದು, ನಿರಾಕರಣೆ ಮಾಡಬಹುದು, ನಿನ್ನಿಚ್ಛ. ಆದರೆ ಪ್ರಾರ್ಥನೆ ಮಾಡುವುದು ನಾನು ಬಿಡಲ್ಲ ಅಂತಾರೆ. ಯಾಕೆ? ಅದು ನನ್ನ ಸ್ವಭಾವವಯ್ಯ. ಸಜ್ಜನರು ಸದಾ ಚೆನ್ನಾಗಿರಲಿ ಅಂತ ಪ್ರಾರ್ಥನೆ ನನ್ನಲ್ಲಿ ಸದಾ ಇರುತ್ತೆ ಅಂತ ಗೋಪಾಲದಾಸರು ಹೇಳ್ತಾರೆ. ಅದನ್ನೇ ಹೇಳ್ತಾರೆ, ನೀ ಸಲಹು ಸಜ್ಜನರ. ನೀವೇ ಅನುಗ್ರಹ ಮಾಡದಿದ್ರೆ ಸಜ್ಜನರಿಗೆ ಅಪರೋಕ್ಷ ಜ್ಞಾನ ಸಿಗುವುದೇ ದುರ್ಲಭ ಆಗಿಬಿಡುತ್ತೆ. ಅಪರೋಕ್ಷ ಜ್ಞಾನಕ್ಕೆ ಸದಾ ಎಡಬಿಡದ ಪ್ರಯತ್ನ ನಡೀಬೇಕು, ವಿಶೇಷ ಪ್ರಯತ್ನ ನಡೀಬೇಕು. ಅಡ್ಡಿ ಬರತಕ್ಕಂಥ ವಿಘ್ನಗಳು ಧ್ವಂಸ ಆಗಿಬಿಡಬೇಕು. ಅಂಥ ವಿಘ್ನಗಳು ಧ್ವಂಸ ಆಗಿಬಿಡಬೇಕಾದ್ರೆ ನಿಮ್ಮ ಅನುಗ್ರಹ ಬೇಕು. ಯಾವ ವಿಘ್ನದ ಅಡ್ಡಿ ಇಲ್ಲದೆ ನಿರಾತಂಕವಾಗಿ ಹೇಳ್ತಾರೆ. ಆದರ ನೈರಂತರ್ಯಾಭ್ಯಾಮ್ ಅಂತ ಹೇಳ್ತಾರೆ. ಸಾಧನೆ ಹೇಗೆ ಮಾಡಬೇಕು? ಆದರ ಪೂರ್ವಕ ಮಾಡಬೇಕು, ನಿರಂತರ ಮಾಡಬೇಕು, ನಾನ್ ಸ್ಟಾಪ್ ಆಗಿ ಮಾಡ್ತಾ ಇರಬೇಕು. ಹಾಗೆ ಆಗಬೇಕಾದರೆ ನಿಮ್ಮ ಅನುಗ್ರಹ ಬೇಕು. ಇಲ್ಲದಿದ್ದರೆ ಕಟ್ಟಾಗಿ ಹೋಗ್ತಾ ಇರುತ್ತೆ ಸಾಧನೆ. ಆದ ಕಾರಣ ನೀ ಸಲಹು ಸಜ್ಜನರ. ಹೌದು, ಸಜ್ಜನರನ್ನ ಅನುಗ್ರಹ ಮಾಡುವ ಶಕ್ತಿ ಇವರಿಗೆ ಹೇಗೆ ಬಂತು ಹೇಳಿದ್ರು. ವೇದವ್ಯಾಸ ಕರುಣಾ ಪಾತ್ರ. ವೇದವ್ಯಾಸ ದೇವರ ಪೂರ್ಣ ಅನುಗ್ರಹ ಪಾತ್ರವಯ್ಯ. ಅವರ ಅನುಗ್ರಹದಿಂದ ಭಾರತವನ್ನ ನೀವು ಬರೆದದ್ದು, ಅವರ ಅನುಗ್ರಹ ಪೂರ್ಣವಾಗಿ ಪಡೆದವರು ನೀವು. ವೇದವ್ಯಾಸ ಕರುಣಾ ಪಾತ್ರ. ವೇದವ್ಯಾಸರ ಕರುಣ ನಿಮ್ಮಲ್ಲಿದೆ. ಅದನ್ನ ಭಾಗವತದಲ್ಲಿ ಶೌನಕಾದಿ ಮಹರ್ಷಿಗಳು ಸೂತಾಚಾರ್ಯರಿಗೆ ಹೇಳ್ತಾರೆ. ಅಯ್ಯ, ನಮಗೆ ವಿಶೇಷವಾಗಿ ಭಗವಂತನ ವಿಚಾರವನ್ನ ತಿಳಿಸಿ, ಭಾಗವತ ಪುರಾಣವನ್ನ ತಿಳಿಸಿ. ಪ್ರಶ್ನೆ ಬರುತ್ತೆ, ನಿಮಗೂ ಗೊತ್ತಲ್ಲ, ನೀವು ಚೆನ್ನಾಗಿ ತಪಸ್ಸು ಮಾಡತಕ್ಕಂಥವರು, ನಿಮಗೂ ಭಾಗವತ ಗೊತ್ತಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ನಮಗೂ ಪುರಾಣಗಳು ಗೊತ್ತು. ವೇದವ್ಯಾಸರು ಬರೆದಂಥ ಪುರಾಣಗಳು ನಾವು ಅಧ್ಯಯನ ಮಾಡಿದ್ದೇವೆ, ನೀವು ಮಾಡಿದ್ದೀರಾ. ವ್ಯತ್ಯಾಸ ಏನು ಗೊತ್ತಾ? ನೀವು ವೇದವ್ಯಾಸರಿಂದಲೇನೆ ಅಧ್ಯಯನ ಮಾಡಿದ್ದು, ನಾವು ಹಾಗಲ್ಲ. ನಮ್ಮ ಗುರು ಪರಂಪರೆಯಲ್ಲಿ ಯಾರು ನಮ್ಮ ಗುರುಗಳು ಸಿಕ್ಕಿರುತ್ತಾರೋ ಅವರಿಂದ ಮಾಡಿದ್ದೇವೆ. ನೀವು ಆ ಗ್ರಂಥ ಬರೆದಂಥ ಮಹಾನುಭಾವರ ಅನುಗ್ರಹ ಪಡೆದು ಓದಿದ್ದೀರಾ. ಅಲ್ಲೋ ಪ್ರಶ್ನೆ, ಹೇಗೆ ಓದಿದ್ರೆ ಏನಂತೆ? ಓದಿದ್ದು ಒಂದೇ ಪುಸ್ತಕ, ಸಬ್ಜೆಕ್ಟ್ ಒಂದೇ ಇರುತ್ತೆ. ಅದಕ್ಕಂದ್ರು, ಬ್ರೂಯುಹು ಸ್ನಿಗ್ಧಸ್ಯ ಶಿಷ್ಯಸ್ಯ ಗುರವೋ ಗುಹ್ಯಮಪ್ಯುತ. ಯಾರು ವಿಶೇಷವಾಗಿ ತಮ್ಮ ಕರುಣೆಗೆ ಪಾತ್ರರಾಗ್ತಾರೆ ಶಿಷ್ಯರು, ಅವರಿಗೆ ರಹಸ್ಯಗಳನ್ನ ಗುರುಗಳು ಹೇಳಿಕೊಡುತ್ತಾರೆ. ಆದ್ದರಿಂದ ವೇದವ್ಯಾಸರು ತಾವು ಬರೆದಂಥ ಏನು ಭಾಗವತ ಇದೆ ಅದರೊಳಗೆ ರಹಸ್ಯವೇನಿದೆ ಅದು ನಿಮಗದು ಹೇಳಿಕೊಟ್ಟರು. ಅದು ನಮಗೆ ಹೇಳಿ. ಪುರಾಣ ಕೇಳಬೇಕು ಅಂತ, ಪುರಾಣ ನಮಗೂ ಗೊತ್ತು, ಪುರಾಣದಲ್ಲಿರುವ ರಹಸ್ಯಗಳು ನಮಗೆ ಹೇಳಿ. ಅದಕ್ಕೆ ಜಗನ್ನಾಥದಾಸರು ಹೇಳ್ತಾರೆ, ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ರೂಪು ಕರುಣದಲ್ಲಿ ಅಂದ್ರು. ಅಲ್ಲಿರೋ ಸೀಕ್ರೆಟ್ಸ್ ಎಲ್ಲ ಕೂತಿವೆ. ಸಾಮಾನ್ಯವಾಗಿ ಮೇಲ್ನೋಟದ ಅರ್ಥ ಅಲ್ಲ, ಒಳಗೇನೋ ವಿಶೇಷ ಅರ್ಥಗಳು ಕೂತಿವೆ. ಅದನ್ನು ನಮಗೆ ತಿಳಿಸಿಕೊಡಮ್ಮ ಅಂತ ವಿಶೇಷವಾಗಿ ಭಾರತೀ ದೇವಿಯರನ್ನ ಕೇಳ್ತಾರೆ. ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ರೂಪು ಕರುಣದಲ್ಲಿ. ಅದೇ ಥರ ಹಾಗೆ ಸುತಾಚಾರ್ಯರು ಹೇಗೆ ವೇದವ್ಯಾಸ ದೇವರ ಅನುಗ್ರಹ ಪಡೆದಿದ್ದಾರೋ, ಮಹಾಗಣಪತಿಗಳು ಕೂಡ ವಿಶೇಷವಾಗಿ ವೇದವ್ಯಾಸರ ಕರುಣಾ ಪಾತ್ರರು. ಆದ್ದರಿಂದ ಅವರಿಗೆ ವಿಶೇಷವಾದ ವೇದವ್ಯಾಸರ ಗ್ರಂಥಗಳ ರಹಸ್ಯ ಗೊತ್ತು. ಆ ಗ್ರಂಥಗಳ ರಹಸ್ಯ ಅಂದ್ರೆ ಏನು?
ಅಂತ ಹೇಳ್ತಾರೆ. ಎಷ್ಟೆಲ್ಲ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧನೆಗಳಿವೆ, ವಿಸ್ತಾರವಾದದ್ದಿವೆ. ಅಲ್ಲಿ ಶೌನಕರು ಸೂತಾಚಾರ್ಯರನ್ನ ಕೇಳುತ್ತಾರೆ, ತುಂಬಾ ಮಾರ್ಗಗಳಿವೆ, ಕಠಿಣವಾದ್ದು. ಕಲಿಯುಗದಲ್ಲಿ ತತ್ರಾಪಿ ಜನರು ಮಂದಾಹ ಸುಮಂದಮತಯ ಮಂದಭಾಗ್ಯಾ ಉಪದ್ರುತಾಹ ಅಂತ ಹೇಳ್ತಾರೆ. ಬುದ್ಧಿಯೇ ಕಮ್ಮಿ, ಭಾಗ್ಯವೂ ಕಮ್ಮಿ, ಪುಣ್ಯವಿಲ್ಲ, ಪಾಪವೇ ಜಾಸ್ತಿ, ನಾನಾ ತೊಂದರೆಗಳಿದೆ. ಇಂಥವರಿಗೆ ಅಷ್ಟು ದೊಡ್ಡ ಏನು ವಿಶೇಷವಾದ ಸಾಧನೆಗಳೆಲ್ಲ ಮಾಡ್ಲಿಕ್ಕಾಗುತ್ತಾ? ಅದರಿಂದ ಯಾವ ಚಿಕ್ಕ ಸಾಧನೆ ಮಾಡಿದರೆ ಮೋಕ್ಷ ಸಿಕ್ಕು ಬಿಡುತ್ತೋ ಆ ಸೀಕ್ರೆಟ್ ಹೇಳಿ ಅಂದ್ರೆ ಅದಕ್ಕೆ ಭಾಗವತದಲ್ಲಿ ಆ ಸೀಕ್ರೆಟ್ ಓಪನ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಭಾಗವತ. ಹಾಗಾದರೆ ಇಲ್ಲಿ ನಮಗೆ ಸಂಸಾರದಿಂದ ನಾವು ಉದ್ಧಾರ ಆಗಬೇಕಾದರೆ ಇದು ಹೇಳಿ, ಯಾಕಂದ್ರೆ ಒಂದು ಗ್ರಂಥದಲ್ಲಿರುವ ವಿಶೇಷ ಸಾರ ಜಿಸ್ ಇಂಥದ್ದು ಅಂತ ಹೇಳಬೇಕಾದರೆ ಆ ಗ್ರಂಥದ ಹಿಡಿತ ಹೇಳುವವರೆಗೆ ಎಷ್ಟಿರಬೇಕು. ಇಡೀ ಗ್ರಂಥವನ್ನ ಕೊಡದಂತೆ ಚೆನ್ನಾಗಿ ಧಾರಣೆ ಮಾಡಿದ್ರೆ ಅದನ್ನು ವಿಸ್ತಾರವಾಗೂ ಹೇಳಲಿಕ್ಕಾಗುತ್ತೆ, ಸಂಕ್ಷೇಪವಾಗೂ ಹೇಳಲಿಕ್ಕಾಗುತ್ತೆ ಅವರಿಗೆ. ಸಂಕ್ಷೇಪ ವಿಸ್ತಾರಾಭ್ಯಾಂ ಕಥಯಂತಿ ಮನೀಷಿಣಃ ಅಂದ್ರು. ಮನೀಷಿಗಳು ಅಂದ್ರೆ ಯಾರು ಅಂದ್ರೆ ವಿಶೇಷವಾಗಿ ಗ್ರಂಥವನ್ನ ಹಿಡತಕ್ಕೆ ತಂದುಕೊಂಡವರು ಅಂತ ಅದ್ಭುತ ಹೇಳ್ತಾರೆ. ಅಂಥವರು ನಮ್ಮ ಮಹಾಗಣಪತಿ. ಅದಕ್ಕೆ ನಿಮಗೆ ವೇದವ್ಯಾಸರ ಅನುಗ್ರಹದಿಂದ ಸಾಧನೆಯ ರಹಸ್ಯ ಗೊತ್ತಯ್ಯ. ಅದನ್ನ ಜನರಿಗೆ ಹೇಳಿ ತಿಳಿಸಿಕೊಟ್ಟು ಸಲಹು ಸಜ್ಜನರ, ನೀ ಸಲಹು ಸಜ್ಜನರ. ಮಹದಾಕಾಶಪತಿ ಮಹದಾಕಾಶಪತಿ ಅಂತ ಕರೀತಾ ಇದ್ದಾರೆ. ವಿಶೇಷವಾಗಿ ಸ್ಥೂಲಾಕಾಶ ಹಾಗೂ ಬ್ರಹ್ಮಾಂಡದಲ್ಲಿರತಕ್ಕಂಥ ಸ್ಥೂಲಾಕಾಶಕ್ಕೆ, ಎಲ್ಲರ ಹೃದಯದಲ್ಲಿರುವ ಆಕಾಶಕ್ಕೆ, ಅವರವರ ನಾಭಿಯಲ್ಲಿರುವ ಆಕಾಶಕ್ಕೆ ನೀವೇ ಅಧಿಪತಿಗಳಾಗಿದ್ದೀರಿ. ಮಹದ ಆಕಾಶಪತಿ. ಇಷ್ಟೆಲ್ಲ ಹೊಗಳಿದ್ರು. ಪ್ರಶ್ನೆ ಬಂತು, ಪಕ್ಕ ಮನೆಯವರಿದ್ದಾರೆ, 500 ಕೋಟಿ ಆಸ್ತಿ, 50 ಕಾರ್ ಇದೆ, ಎಲ್ಲ ಇದೆ ಅಂತ ಯಾರೋ ಹೇಳಲಿಕ್ಕೆ ಶುರು ಮಾಡಿದ್ರು. ಕೊನೆಗೆ ಇವನಂದ, ಅವ್ರಿಗೇನಿದ್ರೆ ನಂಗೇನಯ್ಯ, ಸೋ ವಾಟ್, ನನ್ಗೇನು ಉಪಯೋಗ ಅಂತ ಕೇಳು. ಅವಾಗ ಅವರಂದ್ರು, ಇಲ್ಲ, ನಿನಗೆ ಬೇಕಾದ 10 ಲಕ್ಷ ಬೇಕಲ್ಲ ನಿನ್ ಕಾರ್ಯಕ್ಕೆ, ಅವರು ಕೊಡ್ತಿದ್ದಾರೆ ನೋಡು, ವಿತೌಟ್ ಇಂಟ್ರೆಸ್ಟ್ ಅಲ್ಲ, ಫ್ರೀಯಾಗಿ ಕೊಡ್ತಾ ಇದ್ದಾರೆ, ನಿಂಗೆ ಚೆನ್ನಾಗಿರ್ಲಿ ಅಂತ ಕೊಡ್ತಾ ಇದ್ದಾರೆ ಅಂದ್ರೆ ಈ ವ್ಯಕ್ತಿ, ಹೌದಾ ಅಷ್ಟು ಕೊಡ್ತಿದ್ದಾರೆ ನನಗೆ, ಹಬ್ಬ ಅಂತ ಅವ್ರ ಮೇಲೆ ಅಷ್ಟು ಪ್ರೀತಿ ಉಕ್ಕಿ ಬರುತ್ತೆ. ಇಷ್ಟರವರೆಗೂ ಅವರ ಕುರಿತು ಇಂಥವರು ಅಂಥವರು ಅಂತ ಹೇಳಿದ್ರೆ ಏನಾದ್ರೂ ನಂಗೇನು ಅಂತಿರುವಂತಹ ವ್ಯಕ್ತಿ ತನಗವರು ಉಪಕಾರ ಮಾಡುವವರು ಅಂತ ಗೊತ್ತಾದ ಕೂಡಲೇ ಅವರ ಮೇಲೆ ಪ್ರೀತಿ ತೋರ್ಲಿಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಹೇಳಿದ್ರು ಮಹಾಗಣಪತಿಗಳು ಇಷ್ಟು ದೊಡ್ಡವರು ಅಂತ ಹೇಳಿ, ಕರುಣಾಳು, ತುಂಬಾ ಕರುಣಾಪಾತ್ರ. ಎಷ್ಟು ಅಂದ್ರೆ ವಿಶೇಷವಾಗಿ ಕರುಣಾ ಭರಿತರಾಗಿದ್ದಾರೆ. ಜೀವಿಗಳ ಮೇಲೆ ಅಷ್ಟು ಕರುಣೆಯಿಂದ ಇದ್ದಾರೆ. ಆದ್ದರಿಂದ ನಮಗೆ ಉಪಕಾರ ಮಾಡುತ್ತಿದ್ದಾರೆ. ಕೈ ಪಿಡಿದು ಎಮ್ಮನು ಉದ್ಧರಿಸು. ಇದೊಂದು ದೊಡ್ಡ ವಿಚಾರ. ಏನು, ನಾವು ಯಾವಾಗಲೂ ಸಂಕುಚಿತ ಮನಸ್ತತ್ವ. ಏನು ಸಂಕುಚಿತ ಮನಸ್ತತ್ವ? ನಂದು ನಾನು, ನಂದು ನಾನು. ಇನ್ನ ಸ್ವಲ್ಪ ಏನು ವಿಸ್ತಾರ ಆದರೆ ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು ನನ್ನವರು ಅಂತ ನಾವು ಚೆನ್ನಾಗಿರಬೇಕು ಅಂತ ಅಷ್ಟು ದೊಡ್ಡ ಮನಸ್ಸು ನಮಗಿರುತ್ತೆ. ಜಗತ್ತಿನಲ್ಲಿರುವ ಎಲ್ಲಾ ಸಜ್ಜನರು ಚೆನ್ನಾಗಿರಲಿ ಅಂತ ಪ್ರಾರ್ಥನೆ ಮಾಡುವುದು ಮನಃಪೂರ್ವಕವಾಗಿ ಮಾಡಿದ್ವೋ ಇಲ್ಲವೋ ಅದಕ್ಕೆ ಹೇಳ್ತಾರೆ, ಕೈ ಪಿಡಿದು ಅದಕ್ಕೆ ಪ್ರಾರ್ಥನೆ ಮಾಡೋದು ಹೇಗೆ ಮಾಡಬೇಕು? ನನ್ನ ಅಲ್ಲ, ಎಮ್ಮನುದ್ಧರಿಸು, ನಮ್ಮನ್ನ ವಿಶೇಷವಾಗಿ ಉದ್ಧಾರ ಮಾಡಬೇಕು. ಎಮ್ಮ ಅಂದ್ರು. ಎಮ್ಮನು ಅಂದ್ರೆ ಏನು? ನಿಮ್ಮ ಪಾದವನ್ನ ಹಿಡಿಯತಕ್ಕಂಥ ನನ್ನನ್ನು ನಂಬಿ ಯಾರು ಬರ್ತಿದ್ದಾರೆ ಎಲ್ಲರನ್ನು ಉದ್ಧಾರ ಮಾಡಬೇಕು ಅಂತ ವಿಶೇಷವಾಗಿ ಹೇಳ್ತಾರೆ. ವಿಜಯದಾಸರ
ಕರುಣಾ ಕವಚವನ್ನ ಗೋಪಾಲದಾಸರು ಮಾಡುತ್ತಾ, ವಿಜಯರಾಯ ನಮ್ಮನ್ನು ಉದ್ಧಾರ ಮಾಡೋದು ಮಾತ್ರ ಅಲ್ಲ, ನಿಮ್ಮ ನಂಬಿ ಬರತಕ್ಕ, ನಮ್ಮ ಹಿಂದೆ ಬರತಕ್ಕಂಥವರನ್ನೆಲ್ಲ ಉದ್ಧಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಸಜ್ಜನರ ವಿಶೇಷ ಲಕ್ಷಣವೇ ಇದು. ಕೇವಲ ತಮ್ಮ ಸ್ವಾರ್ಥ ಎಂದೂ ನೋಡಿಕೊಳ್ಳಲ್ಲ. ಎಲ್ಲಾ ಸಜ್ಜನರು ಚೆನ್ನಾಗಿರಲಿ. ಇದನ್ನೇ ನಮ್ಮ ಅರಣ್ಯಕಾಚಾರ್ಯರು ಶ್ಲೋಕ ಬರೆದು ಕಳಿಸ್ತಾರೆ. ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾಃ ವಿಷ್ಣು ಹೃದಯಾಃ ತಾನ್ನಮಸ್ಯೆ ಗುರುನ್ನಮ. ಎಲ್ಲರೂ ನನ್ನ ಗುರುಗಳಯ್ಯ, ವೈಷ್ಣವರು ಅವರೆಲ್ಲರೂ ನಮಸ್ಕಾರ ಮಾಡ್ತೇನೆ, ಭಗವಂತ ಅವರೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಕೇಳುವ ದೊಡ್ಡ ಮನಸ್ಸು ದಾಸರದು. ಅದಕ್ಕೆ ಕೈಪಿಡಿದು ಎಮ್ಮನು ಉದ್ಧರಿಸು ಅಂತ ದಾಸರಾಯರು ವಿಶೇಷವಾಗಿ ಪ್ರಾರ್ಥನೆ ಮಾಡುತ್ತಿದ್ದಾರೆಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಮುಂದಿನ ಪದ್ಯಗಳನ್ನು ಮುಂದಿನ ಎಪಿಸೋಡ್ಗಳಲ್ಲಿ ನೋಡೋಣ. ಶ್ರೀಕೃಷ್ಣ.